ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಶ್ರೀನಿವಾಸ್ ಕಮಿಷನರ್ ನೇತೃತ್ವದಲ್ಲಿ ಈಗಾಗಲೇ 134 ಸ್ಕೂಲ್ಗಿಂತಲೂ 34 ಸ್ಕೂಲ್ಗೆ ಅಧಿಕ ಸ್ಕೂಲ್ಗಳಿಗೆ ಈಗಾಗಲೇ ಭೇಟಿ ಕೊಟ್ಟು ಈ ವಿಚಾರ ನೋಡಿಕೊಂಡು ಇದರಲ್ಲಿ ವಿಚಾರ ಅರ್ಥ ಮಾಡಿಕೊಂಡೇ ನಾವು ಇಲ್ಲಿ ಆದೇಶ ಇವತ್ತು ಮಾಡಿದ್ದೇವೆ. ನಮ್ಮ ಹೈ ಶುಗರ್, ಹೈ ಫ್ಯಾಟ್ ಮತ್ತು ಹೈ ಸಾಲ್ಟ್ ಎಲ್ಲ ಹೈ ಇದ್ದದ್ದು. ಹೌದು. ಈಗ ನೋಡಿ, ಸ್ಕೂಲ್ನವರಿಗೆ ಇವತ್ತು ಸರಿಯಾದ ಒಂದು ಆರೋಗ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿಕೊಂಡು ಅವ್ರು ಇಷ್ಟೆಲ್ಲ ಆಲೋಚನೆ ಮಾಡುವಾಗ ಮಕ್ಕಳಿಗೆ ಯಾವುದು ಪ್ರಯೋಜನ ಆಗ್ತದೆ, ಪಾಪ್ಕಾರ್ನ್ ಕೊಡ್ಬೋದು, ಮಕ್ಕಳಿಗೆ ಕೊಡೋದು ಇಷ್ಟ, ಇದಕ್ಕೆ ಅದು ಆರೋಗ್ಯ ಕೂಡ ಪೂರಕವಾಗುವಂಥದ್ದು. ಚಿಕ್ಕಿ ಕೊಡ್ಬೋದು, ಅದು ತಿನ್ಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗ್ತದೆ, ಅದು ಆರೋಗ್ಯ ಕೂಡ ಪೂರಕವಾಗಿದೆ. ಇಂಥ ಹಲವಾರು ಬೇರೆ ಬೇರೆ ಏನಿದೆ ಕೊಡ್ಬೋದು, ಅದನ್ನು ಅದು ಹೆಲ್ತಿಗೆ ಅಲ್ಲದಲ್ವಾ. ಅದ್ರಲ್ಲಿ ನಾವು ಕೆಲವು ಹಾಕಿದ್ದೇವೆ ಆ ಗೈಡ್ಲೈನ್ಸಲ್ಲಿ ಏನೆಲ್ಲ ಕೊಡ್ಬಹುದು ಅಂತೇಳಿ. ನಿಮ್ಮ ಗೈಡ್ಲೈನ್ಸಲ್ಲಿ ಇದೆ, ಅದೇ ಅಲ್ಲ ಅವ್ರಿಗೆ ಕೊಟ್ಟ ಗೈಡ್ಲೈನ್ಸಲ್ಲಿ ಅಲ್ಲ ಏನೆಲ್ಲ ಫುಡ್ ಕೊಡ್ಬೋದು ಅಂತ ಇದು ಅವ್ರು ಕೊಡಲಿಲ್ಲ ಅಂತ ಇದು ಇದೆ, ಯಾವುದೆಲ್ಲ ಕೊಡ್ಬೋದು ನಾವು ಕೊಟ್ಟಿದ್ದೇವೆ. ಆದರೆ ಇದೇ ಕೊಟ್ಟದ್ದು ಮಕ್ಕಳಿಗೆ ಟೇಸ್ಟ್ ಆಗಲಿಕ್ಕಿಲ್ಲ ಎಲ್ಲವೂ ಕೂಡ. ಅದೇ ಈ ರೀತಿ ಯಾವುದು ಕೊಡ್ಬೋದು ಹೇಳಿದೆ, ಹೈ ಶುಗರ್, ಹೈ ಫ್ಯಾಟ್, ಹೈ ಸಾಲ್ಟ್. ಅಲ್ಲೇ ಅಲ್ಲ, ಅದಿದ್ದದ್ದು ಯಾವ್ದು ಕೊಡಬಾರ್ದು. ನಾವು ಹೋಗೋ ಚೆಕ್ ಮಾಡುವಾಗ ಹೈ ಫ್ಯಾಟ್ ಇದ್ದದ್ದು, ಹೈ ಶುಗರ್ ಇದ್ದದ್ದು, ಹೈ ಸಾಲ್ಟ್ ಇದ್ದದ್ದು ಈ ರೀತಿಯ ಫುಡ್ ಸಿಕ್ಕಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೇವೆ. ಇದೆ ಅಲ್ಲ ಗೈಡ್ಲೈನ್ಸ್ ಇದೆ ಅಲ್ಲ ನಮ್ದು. ಯಾವುದು? ಹೌದು, ಆಡೆಡ್ ಶುಗರ್ ಅದ್ರಲ್ಲಿ ಇರಬಾರ್ದು. ಆಡೆಡ್ ಶುಗರ್ ಸಂಬಂಧಪಟ್ಟ ಹಾಗೆ ತೆರವು ಮಾಡೋದಿಲ್ಲ, ಕನ್ಫ್ಯೂಸ್ ಬೇಡ, ತೆರವು ಮಾಡೋದಲ್ಲ. ಈ ರೀತಿ ಅದು ಬೇಗ ಮಾರಾಟ ಮಾಡಲಿ, ಇದ್ದು ಮಾರಾಟ ಮಾಡಬಾರ್ದು. ಈಗ ನಾವು ಸಿಗರೇಟ್ ಹೌದು ಹೌದು ಅದನ್ನೇ ಹೇಳಿದಲ್ಲ, ಈಗ ಸ್ಟಾಕ್ ಕೂಡ ಇರಬಾರ್ದು. ಹೈ ಫ್ಯಾಟ್ ಯಾವ್ದು ಇರಬಾರ್ದು, ಯಾಕೆ ಸ್ಟಾಕ್ ಇಡಬೇಕು? ಅದು ನಮ್ಮ ಆಕ್ಟ್ ಅಲ್ಲಿ ನಮ್ಗೆ ದಂಡ ಆಗ್ಲಿ ಪ್ರೊವಿಷನ್ ಇದೆ. ಅಪ್ ಟು ನಮ್ಗೆ ಅದಕ್ಕೆ ನಮ್ಗೆ ಅಪ್ ಟು 3 ಲಕ್ಷ ತನಕ ನಮ್ಗೆ ದಂಡ ಹಾಕುವಂತ ಪವರ್ ಇದೆ, ಅದನ್ನ ದಂಡ ಹಾಕ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಸ್ಥಳೀಯ ಸಂಸ್ಥೆ ಜೊತೆ ಮಾತಾಡಿಕೊಂಡು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಏನು ಕಾರ್ಪೊರೇಷನ್ ಇರಲಿ, ನಗರಸಭೆ ಇರಲಿ, ಅವ್ರ ಮಾತಾಡಿಕೊಂಡು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೂಡ ನಾವು ಅದನ್ನು ಮಾತುಕತೆ ನಡೆಸ್ತಾ ಇದ್ದೇವೆ. ಚಾಕ್ಲೇಟ್ ಡಿಪೆಂಡ್ಸ್ ಅಲ್ಲ, ಕೆಲವು ಕೊಕ್ಕೋ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ಲ, ಕೊಕ್ಕೋ ಇಸ್ ನಾಟ್ ಬ್ಯಾಡ್, ಶುಗರ್ ಇಸ್ ಬ್ಯಾಡ್ ಇದರಲ್ಲಿ. ಅದಕ್ಕೆ ಪೂರಕವಾಗುವಂತ ಚಾಕ್ಲೇಟ್ ಎಷ್ಟೋ ಸಿಗ್ತದಲ್ಲ, ಅದನ್ನು ಕೊಟ್ಟು ಇದು ಮಾಡಲಿ ಅಲ್ಲ, ಅವ್ರಿಗೆ ಕೊಡಿ ಫಸ್ಟ್. ನೋಡಿ, ಇದು ನೀರಿಗೆ ಇಳಿಯುವ ಮುಂಚೆ ಭಾಳ ಡೀಪ್ ಉಂಟಂದು ಇಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಒಂದು ನಮ್ದು ಕಂಟ್ರೋಲ್, ಸೆಕೆಂಡ್ ಇಟ್ ಇಸ್ ಅನ್ ಅವೇರ್ನೆಸ್, ಎರಡು ಇದೆ. ಇದನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ತೇವೆ, ಮತ್ತೆ ಪ್ರಾಬ್ಲಮ್ ಬಂದಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತೇವೆ. ಯಾವುದು? ಅದೇ ನಾನು ಹೇಳಿದಲ್ಲ ನೋಡಿ, ಈಗ 50 ಮೀಟರ್ ನಾವು ತಿನ್ನಬಾರ್ದು ಅಂತ ನನಗೆ ಗೊತ್ತಿದ್ದಾಗ ನಾನು ಹೋಗಿ 70 ಮೀಟರ್ ಹೋಗಿ ತಿಂತೇನೆ ಅಂತ ಹೇಳಿದೆ, ಇವನಿಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ? ನೀವು ಸ್ವರ್ಗಕ್ಕೆ ಹೋಗಿ ಅಂತ ಹೇಳ್ಬೋದು, ಇಲ್ಲ ನಾನು ನರಕಕ್ಕೆ ಹೋಗ್ತೇನೆ ಅಂತೆಲ್ಲ ಹೋಗ್ಲಿ, ನಾವೆಂತ ಮಾಡೋದು ಇಲ್ಲಿ? ನಮಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ನಾವು ಯಾರು ಹೋಗ್ಲಿಕ್ಕೆ ಬೇಡ ಅವರಿಗೆ ಅದು ನಾವು ಮಾಡ್ತೇವಪ್ಪ ಅಲ್ವಾ?